ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಯನ್ನ, ಬದಲಾವಣೆಯನ್ನ, ಸಮಸ್ಯೆಗೆ ಪರಿಹಾರಗಳನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಂದಲೆ, ಪಾಲಡ್ಕ ಅನ್ನುವಂಥ ಗ್ರಾಮಗಳಿಗೆ ಬಂದಿದೆ. ಈ ಗ್ರಾಮದಲ್ಲಿ ಇರುವಂಥ ಗ್ರಾಮಸ್ಥರು ಕಳೆದ 4-5 ವರ್ಷಗಳಿಂದ ಒಂದು ಸರ್ಕಾರದ ಯೋಜನೆಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಹೋರಾಟ, ಇದರಿಂದ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಆಗ್ತಾ ಇರುವಂತಹ ಅನಾನುಕೂಲತೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ. ಅವರನ್ನು ನಾವು ಮಾತಾಡ್ಸೋಣ. ಸರ್, ಒಂದು ಬಹುದೊಡ್ಡ ಹೋರಾಟವನ್ನು ಕಳೆದ 4-5 ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಅದು ಉಡುಪಿಯಿಂದ ಕಾಸರಗೋಡಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಒಂದು ಯೋಜನೆ ವಿರುದ್ಧ ನಿಮ್ಮ ಹೋರಾಟ. ಯಾಕೆ ವಿರೋಧವನ್ನು ಮಾಡ್ತಾ ಇದ್ದೀರಿ ಅಂತ? ಈ ಒಂದು ಪ್ರದೇಶ ಫಲವತ್ತಾದ ಕೃಷಿ ಪ್ರದೇಶವನ್ನು ಹೊಂದಿಕೊಂಡಿದೆ. ಜನರೆಲ್ಲರೂ ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಬಾಳಿಕೊಂಡು ಬಂದಿದ್ದಾರೆ. ಈ ಒಂದು ಯೋಜನೆಯಿಂದಾಗಿ ಜನರು ದಿಕ್ಕುಪಾಲಾಗುವ ಒಂದು ಕ್ಷಣಿಕ ಸಮಯವನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಆದ್ದರಿಂದ ಕಳೆದ 4.5 ವರ್ಷದಿಂದ ಈ ಸಂತ್ರಸ್ತರು ಎಲ್ಲಿ ಹೋಗದ ಪ್ರದೇಶವಿಲ್ಲ. ಅದು ಜನಪ್ರತಿನಿಧಿಗಳಾಗಲಿ, ಸರ್ಕಾರಿ ಜನರಾಗಲಿ, ಎಲ್ಲ ಕಡೆ ಅವರು ಹೋಗಿ ತಮ್ಮ ಬೇಡಿಕೆಯನ್ನು ಇದುವರೆಗೆ ನೀಡ್ತಾ ಇದ್ದಾರೆ. ಆದರೆ ಇದಕ್ಕೆ ಫಲ ಏನೂ ಸಿಗಲಿಲ್ಲ. ಇಲ್ಲಿ MRPL, ನಾಗಾರ್ಜುನ ಎಂಬಂಥ ಹಲವಾರು ಕಂಪೆನಿಗಳು ಬಂದಿವೆ. ಆದರೆ ಅಲ್ಲಿ ಒಂದು ಸ್ಪಷ್ಟವಾದ ನೀತಿ ನಿಯಮ, ಸರ್ಕಾರದ ನಿಯಮವನ್ನು ಪಡ್ಕೊಂಡು ಅಲ್ಲಿಂದ ಹೋಗಿದ್ದಾರೆ. ಆದರೆ ಈ ಒಂದು ಯೋಜನೆಗೆ ಜನರನ್ನು ಕತ್ತಲೆಯಲ್ಲಿಟ್ಕೊಂಡು ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಬುದ್ಧಿವಂತರಂತ ಹೇಳ್ತೇವೆ. ನಾವು ಬುದ್ಧಿವಂತೆ ಆಗುವ ಪರಿಸ್ಥಿತಿ ಬಂದಿದೆ. ಕಡಿಮೆ ನಮಗೆ. ಯಾಕೆ ಹೇಳಿದರೆ ಇವತ್ತು ಯಾವುದೇ ಒಂದು ಮಾಹಿತಿ ನೀಡದೆ, ಸ್ಪಷ್ಟವಾದ ಮಾಹಿತಿ ನೀಡದೆ, ಸರ್ಕಾರದ ನೀತಿ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರಿಂದಾಗಿ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಇದು ಈಗ ಕಾಪು ತಾಲೂಕು ನಂದಿಕೂರು, ಉಡುಪಿ ಪಡುಬಿದ್ರಿ ನಂದಿಕೂರಿನಿಂದಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನು ಆದುಕೊಂಡು ಕಾಸರಗೋಡ್ಗೆ ಹೋಗ್ತಾ ಇದೆ. ಆದ್ದರಿಂದ ಈಗ ಸ್ಪಷ್ಟ ಮಾಹಿತಿಯನ್ನು ನಮ್ಮ ಚಂದ್ರಶೇಖರ್ ನೀಡುವವರಿದ್ದಾರೆ. 400 KV ಮತ್ತೆ ಇನ್ನೊಂದು 220 ಎರಡು ಯೋಜನೆ. ಈ ಒಂದು ಯೋಜನೆಯಿಂದಾಗಿ ಇವತ್ತು ನಾವೆಲ್ಲರೂ ಫಲವತ್ತಾದ ಭೂಮಿಯನ್ನು ಕಳ್ಕೊಂಡಿದ್ದೇವೆ. 4-5 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಕೃಷಿ ಭೂಮಿಗಳೆಲ್ಲ ಈ ಯೋಜನೆಯಿಂದ ನಾಶ ಆಗ್ತಾ ಇದೆ, ಮನೆಗಳು ಹೋಗ್ತಾ ಇದೆ, ದೇವಸ್ಥಾನಗಳು ಹೋಗ್ತಾ ಇದೆ. ಯಾಕೆ ನಿಮ್ಮ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅಂತ? ಮುಖ್ಯವಾಗಿ ನಾವು ಮಾಡಿದ ಹೋರಾಟವನ್ನು ಸರ್ಕಾರದ ಯಾವ ಅಧಿಕಾರಿಯಾಗಲಿ, ಯಾವುದೇ ಜನಪ್ರತಿನಿಧಿಯಾಗಲಿ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಬರ್ತಾ ಇರೋದು. ನಮ್ಮಲ್ಲಿ 2 ಯೋಜನೆಗಳಿದೆ. ಒಂದು UKTL, ಅದು ನಂದಿಕೂರಿಂದ ನೇರವಾಗಿ ಕಾಸರಗೋಡು 115 ಕಿಲೋಮೀಟರ್ ಹೋಗುವಂಥ ಲೈನ್. ಸ್ಥಳೀಯ ಸರ್ಕಾರದಿಂದ ಅನುಮತಿ ಪಡೆದು ಅದನ್ನು ಮಾಡಬೇಕು. ಇಲ್ಲಿ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತ್ ಈ ಏರಿಯಾದ ಸದಸ್ಯರಿದ್ದಾರೆ. ಪಂಚಾಯತ್ 3 ವರ್ಷದ ಹಿಂದೆ ಅದನ್ನು ವಿರೋಧಿಸಿದೆ, ಯೋಜನೆ ಬರ್ತಾ ಇರುವಾಗಲೇ. ಆದರೂ ಇಲ್ಲಿ ಮಾಡ್ತಾ ಇದ್ದಾರೆ. ಎರಡನೇದು, ಈ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ, ಮುಖ್ಯವಾಗಿ DC ಮತ್ತು KPTCLಗೆ ಮನವಿ ಕೊಟ್ಟಿದೆ. ಇಲ್ಲಿ 532 ಜನ ಸಹಿ ಸಂಗ್ರಹ ಮಾಡಿಕೊಂಡು 18/10/2022 ನಮ್ಮ ಶಾಸಕರು, ಹಾಲಿ ಶಾಸಕರು ನಮ್ಮ ಮನವಿಯನ್ನು ಇನ್ನೊಂದು ಸಚಿವರಿಗೆ ಮುಟ್ಟಿಸಿದ್ದಾರೆ. ಆದರೆ ಇವತ್ತಿಗೂ ಪ್ರಕ್ರಿಯೆ ಇಲ್ಲ. ಸ್ಪಷ್ಟವಾಗಿ ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಜನರನ್ನು ಕರೆದು ಅವರಿಗೆ ಮನನ ಮಾಡಿ ಆ ನಂತರ ಒಂದೇ ಮುಂದುವರಿಸಬೇಕು ಅಥವಾ ನಿಲ್ಲಿಸಬೇಕಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಸ್ಪಷ್ಟತೆ ಇಲ್ಲ. ಇವತ್ತು ನಮ್ಮೆಲ್ಲರ ಮೇಲೆ 1885 ಟೆಲಿಗ್ರಾಫಿಕ್ ಆ್ಯಕ್ಟಿನ ಕಾನೂನನ್ನು ಬೀಸಿದ್ದಾರೆ. ಇದು ಎಷ್ಟು ಮಾರಕ ಅಂದರೆ, ಬ್ರಿಟಿಷರ ಕಾಲದಲ್ಲಿ ಅದು ಅಗತ್ಯ ಇತ್ತು, ಇವತ್ತು ಅವಶ್ಯಕತೆ ಇಲ್ಲ. ನಮ್ಮದು ಸ್ವತಂತ್ರ ಭಾರತ. ಇಲ್ಲಿ ನಮ್ಮ ಜಾಗದಲ್ಲಿ ಹೋಗ್ತಾ ಇರುವಾಗ ನೋಟಿಸ್ ಏನು ಕೊಟ್ಟಿಲ್ವಾ? ಈಗ ಟವರ್ ಹಾಕ್ಬೇಕಲ್ಲ? ಇಲ್ಲ, ಟವರ್ ಹಾಕಿ ಲೈನ್ ಎಳೆಯುವಾಗ ನಿಮ್ಮ ಗಮನಕ್ಕೆ ನೋಟಿಸ್? ಕಳೆದ 3 ವರ್ಷದಿಂದ ಈ ಹೋರಾಟ ಇಲ್ಲಿ ಕಡನಲ್ಲಿ ಆಗ್ತಾ ಇರುವಾಗ ಯಾರಿಗೂ ನೋಟಿಸ್ ಬಂದಿಲ್ಲ.
ಆದರೆ ನಾನು ಇವರನ್ನು ವಿರೋಧಿಸಿದೆ. ಈಗ ನನಗೆ ಡಿ ಸಿ ಕೋರ್ಟಿಂದ ನೋಟಿಸ್ ಬಂತು. ಡಿ ಸಿ ಆದೇಶ ಏನಂದರೆ ಸ್ಪಷ್ಟವಾಗಿ ಈ ಆ್ಯಕ್ಟ್ ಪ್ರಕಾರ ನೀವು ಬಿಟ್ಟು ಕೊಡಬೇಕು. ಅಲ್ಲಿ ಅಷ್ಟಕ್ಕೆ ಅವರು ನಿಲ್ಲಿಲ್ಲ. ನಾನು ಇನ್ನು ಮುಂದುವರಿಯದ ಹಾಗೆ ಹೈಕೋರ್ಟ್ಗೆ ಹೋಗದ ಹಾಗೆ ಕೇವೇಟ್ ಹಾಕಿದ್ರು ನನ್ನ ಮೇಲೆ. ಅಂಥದ್ದು ಇಬ್ಬರು, ನಾನು ಮತ್ತು ಗಣೇಶ್ ಸರ್ ಇದ್ದಾರೆ, ಗಣೇಶ್ ಸರ್ ಇಲ್ಲಿದ್ದಾರೆ, ನಮ್ಮ ಇಬ್ಬರ ಮೇಲೂ ಕೇವೇಟ್ ಹಾಕಿದ್ರು. ನಾವು ಒಂಚೂರು ಮಾತಾಡಿಸ್ಲ ಅವರನ್ನ. ಖಂಡಿತ ಏನ್ ಸರ್ ಹಿಂಗಾದ್ರೆ ನಮ್ಮ ಜಮೀನು ನಮ್ಮ ಮನೆ ಅದನ್ನ ಯಾರೋ ಬಂದು ಹೈಜಾಕ್ ಮಾಡ್ಕೊಂಡೇನೋ ಮಾಡ್ತಾರೆ ಅಂದ್ರೆ ಅದೇ ತೊಂದರೆ ಆದದ್ದು ಇಲ್ಲಿ. ಅಂದರೆ ಮೊದಲು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ ನಾವು ಇಂಡಿಪೆಂಡೆನ್ಸ್ ಆಗಲೇ ಇಲ್ಲ. ಇವರು ಬ್ರಿಟಿಷರರು ಇದು ಯೂಸ್ ಮಾಡಿ ಆ್ಯಕ್ಟ್, ಟೆಲಿಗ್ರಾಫಿಕ್ ಆ್ಯಕ್ಟ್ 19 ಯಾವುದು ಬ್ರಿಟಿಷ್ ರೂಲ್ ಇದು ಕಾನೂನು ಇಲ್ಲಿ ಯೂಸ್ ಮಾಡಿ ಯಾರಿಗೂ ನೋಟಿಸ್ ಕೊಡಲಿಲ್ಲ. ಇದರ ಪ್ರೊಸೀಜರ್ ಅಂದರೆ ಇವರು ಫಸ್ಟಿಗೆ ಸರ್ವೆ ಮಾಡಬೇಕು. ಸರ್ವೆ ಮಾಡಿದ ಮೇಲೆ ಅದನ್ನು ಪಬ್ಲಿಕ್ಗೆ ನಮ್ಮ ಮೆಂಬರಿಗೆ ಕಳಿಸಬೇಕು. ಅದರ ನಂತರ ನೋಟಿಫಿಕೇಷನ್ ಆಗ್ತದೆ, ಹಿಯರಿಂಗ್ ಆಗ್ತದೆ, ಅದರ ಮತ್ತೆ ಇದು ನೋಟಿಫೈ ಮಾಡಬೇಕು. ಅದರ ನಂತರ ಪೇಪರಲ್ಲಿ ಪಬ್ಲಿಷ್ ಮಾಡಿ ಹಿಯರಿಂಗ್ ಆಗಿ ಲಾಸ್ಟಿಗೆ ಅದು ಪೇಪರಲ್ಲಿ ಹೋಗಬೇಕು. ಇದು ಯಾವುದು ಮಾಡದೆ ಒಂದು ಕಡೆಯಲ್ಲಿ ಮಾಡಿದರು. ನಮ್ಮ ರಿಕ್ವೆಸ್ಟಲ್ಲಿ ಇದು ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿಂದ ಹೋದರೆ ಬಂದರೆ ಇಲ್ಲಿ ಅಂಡರ್ಗ್ರೌಂಡ್ ಹೋಗಲಿಕ್ಕೆ ಸ್ವಲ್ಪ ದೂರ ಆಗ್ತದೆ. ಅದಕ್ಕೆ ನಿಯರ್ ಬೈ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿಂದ ಹೋಗಲಿಕ್ಕೆ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಆದರೂ ಅದನ್ನು ಇದು ಬದಿಗಿಟ್ಟು ಇವರೆಂತ ಮಾಡಿದರು, ಸರ್ವೆ ಮಾಡಿ ಸರ್ವೆಯಲ್ಲಿ ಇವರು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಸರ್ವೆ ರಿಪೋರ್ಟಲ್ಲಿ ಅದ್ರಲ್ಲಿ ಹೋಗೋ ಲೈನೇ ಬೇರೆ. ಈಗ ಮಾಡ್ತಿರೋ ಲೈನೇ ಬೇರೆ, ಇದು ಮಾಡ್ತಿರೋ ಲೈನೇ ಬೇರೆ. ಅವರ ಪ್ರಾಜೆಕ್ಟ್ ಮ್ಯಾನೇಜರ್ನ ಇದರಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಚೇಂಜ್ ಆದರೆ ಅವರು ವಾಪಸ್ ಸರ್ವೆ ಮಾಡಿ ಅದರ ಹಿಯರಿಂಗ್ ಆಗಿ ಪಬ್ಲಿಕ್ಗೆ ನೋಟಿಸ್ ಕೊಟ್ಟು ಮತ್ತೆ ಅವರು ಹಿಯರಿಂಗ್ ನಂತರ ನೋಟಿಫಿಕೇಶನ್ ಮಾಡಬೇಕು, ಪೇಪರ್ ಪಬ್ಲಿಸಿಟಿ ಮಾಡಬೇಕು. ಅದು ಯಾವುದಾಗಲಿಲ್ಲ, ಯಾರ ಮನೆಗೂ ಇದಾಗಲಿಲ್ಲ. ಈಗ ನಮ್ಮ ಮನೆ ಯಾರೋ ಬಂದು ಒಂದು ಮನೆ ಮೇಲಿಂದ ಲೈನ್ ಎಳಿತಾರೆ ಅಂದ್ರೆ ನಮ್ಮ ಪರ್ಮಿಷನ್ ಬೇಕಲ್ಲ? ಇದು ಪರ್ಮಿಷನ್ ಏನಿಲ್ಲ, ಪರ್ಮಿಷನೇ ಇಲ್ಲ, ನೋಟಿಸು ಇಲ್ಲ, ಏನೂ ಇಲ್ಲ, ಸ್ವಂತ ಮಾಡ್ತಾ ಹೋಗ್ತಾರೆ. ಈಗ ನಾವು ವರ್ಷಗಳಿಂದ ನಮ್ಮ ಜಮೀನಲ್ಲಿ ಏನೋ ಒಂದು ಅಡಿಕೆನೋ ಕಾಳು ಮತ್ತೊಂದು ಬೆಳೆದು ಜೀವನ ಮಾಡ್ತೀವಿ. ಈಗ ಜಮೀನೆಲ್ಲ ಹಾಳಾಗ್ತದೆ. ಯಾರಲ್ಲಿ ಕೇಳುವುದು? ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಟ ಮಾಡಿದ್ದು. ಪಂಚಾಯತ್ ಉಪಾಧ್ಯಕ್ಷ ಇವರು ಅಧ್ಯಕ್ಷರೇ, ಏನಿದು ನಿಮ್ಮ ಊರಲ್ಲಿ ಈ ಥರದೊಂದು ಸಮಸ್ಯೆ ಇದೆ, 5 ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ? ನಮ್ಮ ಪಾಲಡ್ಕ ಗ್ರಾಮಸಭೆ ನಾವು ಕರೆದಿದ್ದೀವಿ, ವಿಶೇಷ ಗ್ರಾಮಸಭೆ. ಅದರಲ್ಲಿ ಜನರದ್ದು ಅಬ್ಜೆಕ್ಷನ್ ಇತ್ತು. ಜನರು ಅಬ್ಜೆಕ್ಷನ್ ಮಾಡಿದರೂ ಕೂಡ ಸರ್ಕಾರದ ಅಂದರೆ ಮೊದಲು ಇಂಧನ ಸಚಿವರಾದ ಸುನೀಲ್ ಕುಮಾರ್ ಇದು ಪ್ರಾಜೆಕ್ಟ್ ತಂದದ್ದೇ ಅವರು. ಆವಾಗ ನಾವು ಸ್ಪಷ್ಟ ಹೇಳಿದ್ದೇವೆ ಇಲ್ಲಿ ಬೇಡ. ಆಗ ನಮ್ಮ ಮಾನ್ಯ ಶಾಸಕರು ಬಂದಿದ್ದರು, ಅವರು ಹೇಳಿದರು ನಮ್ಮ ಮನವನ್ನು ಇದು ತಗೊಂಡು ನಿಮಗೆ ಬೇಡ ಆದರೆ ಬೇಡ ಆಗ ಅಂತ ಹೇಳಿ ಹೋಗಿದ್ದಾರೆ. ಬಟ್ ಇದು ಹೇಳಿದ ದಿವಸದಿಂದ ನನ್ನ ಲೆಕ್ಕದಲ್ಲಿ ಇದು ತುಂಬ ವೇಗವಾಗಿ ನಿಮಗೆ ನೋಡ್ಬೋದು. ನಾವು ಪ್ಯಾರಿಸಿಗೆಲ್ಲ ಹೋಗ್ಬೇಕಂತಿಲ್ಲ, ಇದೇ ನಮ್ಮ ಕಡಂದಲ್ಲಿ ಪಾಲಾಡ್ಕ ಪ್ಯಾರಿಸ್ ಆಗಿ ಹೋಗಿಬಿಟ್ಟಿದೆ ಪ್ಯಾರಿಸ್ ಟವರ್. ನೋಡಿ ಈಗ ನೋಡಿ, ನಮಗೆ ಒಂದು ನಮ್ಮ ಜನರಿಗೆ ಒಂದು ಮನೆ ಲೈಸೆನ್ಸ್ ಬೇಕಾದ್ರೆ ಎಷ್ಟು ಮೀಟರ್? 40 ಮೀಟರ್ ನೀವು ಬಿಡಬೇಕು. ಟವರ್ ಹಾಕುವಾಗ ಬಫರ್ ಝೋನ್ಗಳು ಬರ್ತದಲ್ಲ, 40 ಮೀಟರ್ 50 ರಿಜಿಸ್ಟ್ರೇಷನ್. ನಾವೊಂದು ನಾಳೆ ಪಾಪದ ಒಂದು ಮನೆ ಕಟ್ಟಬೇಕಾದ್ರೆ 10 ಕಾನೂನು ಉಂಟು, ತಹಶೀಲ್ದಾರ್ ಹತ್ರ ಹೋಗ್ಬೇಕು. ಅದು ಆದರೆ ಇವರಿಗೆ ಕಾನೂನಿಲ್ಲ. ನೀವು ಒಳಗೆ ಹೋಗಿರುವ ಗಮನಿಸಬೇಕು, ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ, ಅದಕ್ಕೆ ಲೈಸೆನ್ಸ್ ನಾವು ಪಂಚಾಯತ್ ವತಿಯಿಂದ ಕೊಡಲಿಲ್ಲ. ಯಾವುದು ಏನು ಇಲ್ಲದೆ ಇವರ ಅಂದರೆ ಏಕೈಕ ದಬ್ಬಾಳಿಕೆ. ನನ್ನ ಮೇಲೆ ಸಹ ಕೇಸ್ ಹಾಕಿದ್ದು, ಮೊನ್ನೆ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಅದಕ್ಕೆ ನಾನು ನಮ್ಮ ಠಾಣೆಗೆ ಹೋಗಿದ್ದೆ. DC ಕೋರ್ಟಲ್ಲಿ ಸಹ ಆಗಿದ್ದಾರೆ. ಠಾಣೆಗೆ ಹೋಗಿದ್ದೆ. ಠಾಣೆಯಲ್ಲಿ ಹೇಳಿದೆ, ನಾನು ಸಹ ಒಂದು ಸರ್ಕಾರದ ಅಂಗ, ಜನರಿಗೆ ಕಷ್ಟ ಜನಪ್ರತಿನಿಧಿ, ನಾವು ಸಹ ಹೋಗ್ಲೇಬೇಕು ಕಷ್ಟ ಬರುವಾಗ. ಈಗ ಅದು ಏನು ಲೆಕ್ಕಕ್ಕಿಲ್ಲ ಇವರಿಗೆ. ಏನು ರಾತ್ರಿ 11 ಗಂಟೆ ಕೆಲಸ ಮಾಡೋದು, ರಾತ್ರಿ 1 ಗಂಟೆ ಕೆಲಸ ಮಾಡೋದು, ರಾತ್ರಿ ಕೆಲಸ ಮಾಡೋದು, ಅಂತ ನೀತಿ ಅದು. ಮತ್ತು ಸ್ಪಷ್ಟ ಉಂಟು, ಇವರಿಗೆ ಒಂದು ಕೆಲಸ ಮಾಡಬೇಕಾದ್ರೂ ಸ್ಥಳೀಯ ಪ್ರಾಧಿಕಾರ ಅಂದ್ರೆ ಸ್ಥಳ ನಮ್ದು ಪಂಚಾಯತ್ ಪರ್ಮಿಷನ್ ತಗೊಳ್ಬೇಕಂತ ಉಂಟು. ಏನು ಮಾಡಬೇಕಾದ್ರು ಏನು ತಗೊಳ್ಲಿಲ್ಲ, ಏನಿಲ್ಲ ಸರ್. PW ನಾವು ಸಿಕ್ಕಾಪಟ್ಟೆ ಇದು ಕೊಡ್ತಾ ಇದ್ದೇವೆ ಪಂಚಾಯತಿಂದ ವಿರೋಧ, ಆದರೂ ಲೆಕ್ಕಕ್ಕಿಲ್ಲ. ಹಾಗಾದ್ರೆ ನಮಗೆ ಕಾನೂನು ಯಾರಿಗೆ? ಪಾಪದವನಿಗೆ ಒಂದು ಕಾನೂನು, ದೊಡ್ಡವನಿಗೆ ಒಂದು ಕಾನೂನು ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಈಗ ನಿಮ್ಮೂರಿಗೆ ಒಂದು ಲೈನ್ ತರ್ತಿದ್ದಾರೆ, ಅವರು ಗಂಡಸರೆಲ್ಲ ಮಾತಾಡ್ತಾ ಇದ್ರು, ಹಿಂಗಾದ್ರೆ ಹೆಂಗೆ ಅಂತ. ಹೌದು, ನಾವು ಎಲ್ಲ ಇಲ್ಲಿ ತುಂಬ ವರ್ಷದಿಂದ ಒಂದೇ ಕುಟುಂಬದ ಜನರಾಗಿ ಎಲ್ಲರೂ ಬಾಳಿ ಬೆಳೆದವರು ಇಲ್ಲಿ. ಇದು ಬಂದ ಮೇಲೆ ಅಲ್ಲಿ ತುಂಬ ಕಾಡಿತ್ತು ಮೊದಲು. ಆ ಕಾಡಿನಿಂದ ಇಲ್ಲಿ ಅಡಿಗೆ ಮಾಡಬೇಕಾದ್ರೆ ಇಲ್ಲ ಹೆಂಗಸರೆಲ್ಲ ಹೋಗಿ ಅಲ್ಲಿಂದ ಕಟ್ಟಿಗೆ ತಂದು ಅಡಿಗೆ ಎಲ್ಲ ಮಾಡ್ತಾ ಇದ್ರು.
ಈಗ ಇದು ಬಂದ ಮೇಲೆ ಒಂದು ಗಾಳಿದು ಸಮಸ್ಯೆ, ಗಾಳಿ ಇಲ್ಲ, ಹೀಟು ತುಂಬ, ಮತ್ತು ಧೂಳಿದು ವಿಷಯ. ಎರಡನೇ ವಿಷಯ ಏನಂದರೆ ಇಲ್ಲಿಂದ ಈಗ ನಾವೆಲ್ಲ ಬೇರೆ ಕಡೆ ಹೋದರೆ ನಾವು ಎಲ್ಲಿಗೆ ಹೋಗೋದು? ನಮಗೆ ಅವರೊಂದು ವ್ಯವಸ್ಥೆ ಹುಟ್ಟಿ ಇಲ್ಲೇ ಬದುಕ್ತಾ ಇರೋರ್ನ ಬೇರೆ ಊರಿಗೆ ಹೋಗಿ ಅಂದ್ರೆ ಹೆಂಗೆ ಹೋಗ? ಅವ್ರು ಬಿಡ್ತಾರೆ? ಆಗುದಿಲ್ಲ ಅಲ್ಲ, ಅವರು ಕೊಡ್ತಾರೆ, ನಮಗೆ ಕೊಡುದಿಲ್ಲ. ಅದಕ್ಕಾಗಿ ಅದೇ ಸಮಸ್ಯೆ. ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಸಮಸ್ಯೆ. ಹೌದು, ಆರೋಗ್ಯಕ್ಕೂ ಸಮಸ್ಯೆ ಉಂಟು. ಹೌದು, ತುಂಬಾ ಸಮಸ್ಯೆ ಉಂಟು. ರೇಡಿಯೇಷನ್ ಇದು ಸಮಸ್ಯೆ ಉಂಟು. ಹೌದು, ಕೈಗೂಸುಗಳು 10 ತಿಂಗಳು 1 ವರ್ಷದ ಮಕ್ಕಳ ಮೇಲೆ ಎಲ್ಲ. ಹೌದು, ಮತ್ತು ರಾತ್ರಿ ಹೊತ್ತು ಕೂಡ ಸೌಂಡು, ಮಲಗಲಿಕ್ಕೆ ಇಲ್ಲ, ಲೈಟ್ ಇದು ಪ್ರಾಬ್ಲಮ್ಸು, ತುಂಬಾ ಪ್ರಾಬ್ಲಮ್ ಉಂಟು ಇಲ್ಲಿ. ಸರ್ ಎಂತ ಮಾಡೋದು ಸರ್? ನಾನು ಇಲ್ಲೇ ಹುಟ್ಟಿ ಬೆಳೆದವನು ಸರ್. 28 ಎಕರೆ ಕಾಡು ಇಲ್ಲಿ ಚೆನ್ನಾಗಿ ಬೆಳೆದ ಕಾಡು. ಹೌದು, ಒಂದಾನೊಂದು ಕಾಲದಲ್ಲಿ ಇತ್ತು. ಇವತ್ತು ನೋಡಿ ನೀವು ಹೇಗಾಗಿದೆ. ಮುಂದಕ್ಕಿನ್ನು ಒಂದಾನೊಂದು ಕಾಲದಲ್ಲಿ ಇತ್ತು ಅಂತ ಹೇಳ್ಬೇಕಾಗ್ತದೆ. ನಾವು ಅರಣ್ಯ ಇಲಾಖೆಗೂ ಹೋಗಿದ್ದೀವಿ ಇದನ್ನು ತಡಿಬೇಕು ಅಂತ. ನಮ್ಮ ಕಾಂಪೌಂಡ್ ಒಳಗಡೆ ಒಂದು ಗಾಳಿ ಬಂದು ಮರ ಬಿದ್ರು ಅದನ್ನು ನಾವು ಕಡಿದು ತಗೊಂಡು ಹೋಗ್ಬೇಕಿದ್ರೆ ಹಲವು ಕಾನೂನು ಇದೆ. 28 ಎಕರೆ ಅರಣ್ಯ ಪ್ರದೇಶವನ್ನು ಕಡಿಯುವಾಗ ಅದಕ್ಕೆ ಯಾವುದೇ ಕಾನೂನು ಇಲ್ಲ. ನಮ್ಮ ವಿರೋಧ ಅಲ್ಲಿ ಪೇಪರಲ್ಲಿ ಅವರು ಕಾಣಿಸ್ಲಿ. ನಾವು ಇಲ್ಲಿಂದ ಒಂದು 5-6 ಮಂದಿ ನಾವು ಹೋಗಿದ್ವಿ. ನಮ್ಮ ವಿರೋಧವೂ ಇತ್ತು. ಆ ಫೈಲಲ್ಲಿ ಆ ವಿರೋಧ ಕೂಡ ಇವತ್ತು ಇಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ಹಳ್ಳಿ ಜನರ ಮಾತನ್ನು ಕೇಳುವವರು ಯಾರೂ ಇಲ್ಲ. ನಮ್ಮ ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲೆಕ್ಷನ್ ಟೈಮಲ್ಲಿ ಬಂದು ಓಟು ಕೇಳೋದಲ್ಲದೆ ನಮ್ಮ ತೊಂದರೆ ಏನು ಅಂತ ಯಾರು ಅರ್ಥ ಮಾಡಿಕೊಳ್ಳಲ್ಲ. ಅವ್ರಿಗೆ ಅರ್ಥ ಮಾಡುವ ಅವಶ್ಯಕತೆ ಇಲ್ಲ ಅವರಿಗೆ. ಯಾಕಂದ್ರೆ ನಾವು ಓಟು ಕೊಡ್ತೀವಿ. ಮನೆ ಮೇಲೆಯಿಂದ ಲೈನ್ ಎಳಿತಾರೆ, ನೆಮ್ಮದಿ ಹೆಂಗ್ ಮಲಗೋದು ರಾತ್ರಿ? ಅದೇ, ಅವರು ಇಲ್ಲಿ ಇಲ್ಲಲ್ಲ ಸರ್. ಅವರೆಲ್ಲ ಏರ್ ಕಂಡೀಷನ್ ಎಲ್ಲೋ ಸಿಟಿಯಲ್ಲಿ ಇರಬಹುದು. ದೊಡ್ಡ ಮನೆ ಇದೆ ಅವರಿಗೆ ಏನು ತೊಂದರೆ ಇಲ್ಲ. ಪಾಲಡ್ಕ ಗ್ರಾಮ ಪಂಚಾಯತ್ನ ಕಡಂದಲೆ ಗ್ರಾಮದ 27 ಎಕರೆ ಜಾಗದಲ್ಲಿ KPDCL ಎಂಬ ಬೃಹತ್ ಉದ್ಯಮ ಯಾವುದೇ ಶಂಕುಸ್ಥಾಪನೆ ಇಲ್ಲದೆ ಪ್ರಾರಂಭವಾಗಿದೆ. ಇವತ್ತಿಗೂ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 600ಕ್ಕಿಂತಲೂ ಹೆಚ್ಚು ಇರುವಂತಹ ಒಂದು ಜನವಸತಿ ಪ್ರದೇಶ. ಇಷ್ಟು ದೊಡ್ಡ ಒಂದು ಜನವಸತಿ ಪ್ರದೇಶ, 5 ಸೆನ್ಸ್ ಕಾಲನಿ ಇಡೀ ದಕ್ಷಿಣ ಕನ್ನಡದಲ್ಲಿ ಹುಡುಕಿದರೆ ಸಿಗುವುದಿಲ್ಲ ನಿಮಗೆ. ಇವತ್ತು 2229 ಮರಗಳಲ್ಲ, ಸುಮಾರು 5000 ಮರಗಳನ್ನು ನಾಶ ಮಾಡಿದ್ದಾರೆ. 5000 ಮರಗಳನ್ನು. ಇದಕ್ಕೆ ಪರಿಸರ ಹೋರಾಟಗಾರರು ಯಾರೂ ಬರ್ತಾ ಇಲ್ಲ ಸರ್. ನಮ್ದೊಂದು ಕಳೆದ 5 ವರ್ಷದಿಂದ ಒಂದು ಮಾಡುವ ಹೋರಾಟ ನೋಡಿ. ಈಗ ನೀವು ಪಂಜಿಕಲ್ ಗ್ರಾಮದ ಸೊರ್ನಾಡ್ ಎಂಬಲ್ಲಿ ಇದ್ದೀರಿ ನೋಡಿ. ಇಲ್ಲೇ ಒಂದು ಮೇಲೆ ತೋಟ ಕಾಣ್ತದೆ. ಈ ತೋಟದಲ್ಲಿ ಒಂದು 400 kV ಹೈ ಟೆನ್ಷನ್ ಇದು ಟವರ್ ಬರ್ತದೆ. 18ರಲ್ಲಿ ಏನೋ ಡ್ರೋನ್ ಎಲ್ಲ ಹೆಲಿಕಾಪ್ಟರ್ ಎಲ್ಲ ತಿರುಗಾಡುವಾಗ ನಮಗೇನು ಗೊತ್ತಾಗಲಿಲ್ಲ. 19 ನಮಗೆ ಗೊತ್ತಾಗಲಿಕ್ಕೆ ಶುರು ಆಯಿತು. ಅಲ್ಲಿ ಸಭೆ ಸೇರಲಿಕ್ಕೆ ಶುರು ಮಾಡಿದೆವು. ಹೈಕೋರ್ಟಲ್ಲಿ ನಾವು ಕೇಸ್ ವಿನ್ ಆಗಿ ಇಡೀ ಲೈನಿಗೆ ಸ್ಟೇ ಸಿಕ್ಕಿತು. ಹಾಗೆ 2020ರಿಂದ ಕಳೆದ 24ನೇ ಡಿಸೆಂಬರ್ವರೆಗೆ ಸ್ಟೇ ಇಲ್ಲೇ ಇದ್ದ ಕಾರಣ ಈ ಲೈನನ್ನು ನಿಲ್ಲಿಸಲು ನಮಗೆ ಸಾಧ್ಯ ಆಯಿತು. ಕಾನೂನು ಪ್ರಕಾರ ನಾವು ಯಾವುದೇ ಕಾರಣಕ್ಕೆ ಸರ್ ನಮ್ಮ ಜೀವ ಕೊಡಲು ತಯಾರಿದ್ದೇವೆ ಸರ್. ನಾವು ನಮ್ಮ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ನಮ್ಮ ಹಿರಿಯರು ಈಗದಾಗಿ ಅವರ ಹತ್ರ JCB ಇರಲಿಲ್ಲ. ಹಾರೆ ಕೊಟ್ಟು ಕತ್ತಿ ಹಿಡ್ಕೊಂಡು ಕೈಯಿಂದ ಒಕ್ಕಿ ಮಾಡಿದ ಇದು ತೋಟ. ಇವರು ನಮ್ಮ ಹೃದಯದ ಮೇಲೆ ಹೋಗಲಿ ಸರ್. ಇವರು ನಮ್ಮ ತೋಟದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ 75% ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಗ್ರೀನ್ ಬೆಲ್ಟ್ ಇರೋದು 25% ಸರ್. ಅದೇ 25% ಹಿಡ್ಕೊಂಡು ಇವರು ನೋಡಿ ಇಲ್ಲಿಂದ ಹೋಗ್ತದೆ, ಲೈನ್ ಹೋಗ್ತದೆ ನೋಡಿ ಸರ್. ತೆಂಗಿನ ಮರಗಳನ್ನು ನೋಡಿ ಸರ್, ನಮ್ಮ ಅಡಿಕೆ ಮರಗಳನ್ನು ನೋಡಿ ಸರ್. 10-15 ವರ್ಷದ ಗಿಡಗಳು ಬಂದು ಬುಡ ಸಮೇತ ಕಡಿದಾಕ್ತಾರೆ ಸರ್. ಸರ್ ಈ ಲೈನಿಗೆ ನಮ್ಮ ವಿರೋಧ ಇಲ್ಲ, ನಮ್ಮ ಈ ಯೋಜನೆಗೆ ವಿರೋಧ ಇಲ್ಲ. ಆದ್ರೆ ನಮ್ಮ ಮೈ ಮೇಲೆ ಮಾಡಬೇಡಿ ಸರ್. ಕೃಷಿ ಭೂಮಿಯನ್ನು ನಷ್ಟ ಮಾಡಿ ಕೊಂಡೋಗ್ಬೇಡಿ ಅಂತ ಈ ಯೋಜನೆ. ಈಗ ಅದೇ ಹೇಳ್ತಾ ಇದ್ರು ಮೇಡಮ್, ನೀವು ಯೋಜನೆ ಮಾಡಿದ್ರೆ ನಮಗೆ ಅಭ್ಯಂತರ ಇಲ್ಲ, ನಮ್ಮ ಮೈ ಮೇಲೆ ಮಾಡಬೇಡಿ ಅನ್ನೋದು. ಸರ್ಕಾರಕ್ಕೆ ಯಾಕೆ ಕೇಳಿಸ್ತಾ ಇಲ್ಲ ನಿಮ್ಮ ಕೂಗು 5 ವರ್ಷದಿಂದ? ಅದೇ ನಮಗೆ ಅದೇ ದುಃಖ. ನಾವೇ ಆರಿಸಿದಂಥ ಸರ್ಕಾರ ಮೌನವಾಗಿದೆ ಈ ವಿಷಯದಲ್ಲಿ. ಈಗ ಈ ಒಂದು 100 ದಶಕದ ಹಳೆಯ ಪದ್ಧತಿ ಈ ಓವರ್ಲೆಡ್ ಲೈನ್ಗಳು ಈಗ ನೂತನವಾಗಿ ತಂತ್ರಜ್ಞಾನ ಎಲ್ಲ ಬಂದಿದೆ. ಅಂಡರ್ಗ್ರೌಂಡಲ್ಲಿ ಮಾಡ್ಬೋದು ಅಥವಾ ಸಮುದ್ರ ಪಡುಬಿದ್ರೆಯಿಂದ ಕಾಸರಗೋಡಿಗೆ ಹೋಗುವಂಥದ್ದು. ಸಮುದ್ರದ ಮುಖಾಂತರ ಸಬ್ಮೆರಿನ್ ಕೇಬಲ್ ಹಾಕಿ ತುಂಬ ಸುಲಭದಲ್ಲಿ ಇದೇ 1,000 ಕೋಟಿಗೆ ಇದನ್ನು ಮುಗಿಸ್ಬೋದು ಈ ಕಾಮಗಾರಿಯನ್ನು. ಆದರೂ ಹಠಕ್ಕೆ ಬಿದ್ದರಾಗಿ ಈ ಕಾಮಗಾರಿಯನ್ನು ಇದೇ ಓವರ್ ಹೆಡ್ ಲೈನಲ್ಲೇ ಮಾಡ್ತೇವೆ ಅಂತ
ಅಟಕಟ್ಟಿ ಕೂತಿದ್ದಾರೆ, ನಿಂತ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಕೊಟ್ಟು ಪ್ರಧಾನಮಂತ್ರಿ ತನಕ ಹೋಗಿದೆ, ಆದರೂ ಯಾರೂ ನಮ್ಮನ್ನು ಸ್ಪಂದಿಸಲಿಲ್ಲ, ನಮ್ಮನ್ನು ಯಾರೂ ಕೇಳಲಿಲ್ಲ. ನೋಡಿ, ಇದು ನಮ್ಮ ಪುಣ್ಯ ಭೂಮಿ, ನಮಗೆ ಹಿರಿಯರಿಂದ ಬಂದ ಭೂಮಿ. ಅವರ ಬೆವರು ನೆತ್ತರೆ ಹರಿಸಿ ಈ ಅಭಿವೃದ್ಧಿ ಮಾಡಿ ಇಷ್ಟು ತಲೆ ಇಲ್ಲಿ ನೀವು ನೋಡಿ, ನಿಮಗೆ ಬೇಕಾದ ಕರ್ಕೊಂಡು ಹೋಗ್ತೇವೆ. ಎಲ್ಲ ನಮ್ಮ ಅಭಿವೃದ್ಧಿಯಾದ ಕೃಷಿ ಪೂರ್ವಜರಿಂದ ಯಾರು ನಮಗೆ ಫ್ರೀಯಾಗಿ ಕೊಟ್ಟದಲ್ಲ, ನಮ್ಮ ಹಿರಿಯರಿಂದ ಹೌದು, ಅವರ ಬೆವರು ನೆತ್ತರೆ ಹರಿಸಿ ನಾವು ಅಭಿವೃದ್ಧಿ ಮಾಡಿದ್ದಾರೆ. ಈಗ ನಾವು ಉಣ್ತಿದ್ದಿದ್ದೆ ಅದರ ಫಲ. ಈಗ ನಾವು ಮುಂದೆ ನಮ್ಮ ಪೀಳಿಗೆ ಕೊಡಬೇಡ್ವಾ? ನಮ್ಮ ಮನೆಯಲ್ಲಿ ಮಕ್ಕಳು ಮರಿಗಳಿದ್ದಾಳೆ ನೋಡಿ, ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರುವವರು, ಕೆಲವರು ದೊಡ್ಡ ರೈತರು ಇರ್ಬೋದು. ನಮ್ಮ ಮಕ್ಕಳಿಗೆ ಕೊಡೋದು ಅನ್ನೋದು ಪ್ರಶ್ನೆ ಅಲ್ಲ, ಇದಕ್ಕೆ ಉಳಿಸಿದ್ರೆ ಈ ಭೂಮಿ ಉಳಿಯುತ್ತೆ. ಕರೆಕ್ಟ್. ಇಷ್ಟು ನೋಡಿ, ಇದು ಪರಶುರಾಮನ ಸೃಷ್ಟಿ ಅಂತ ಹೇಳ್ತೇವೆ ತುಳುನಾಡು. ಇದು ಎಷ್ಟು ಪುಣ್ಯ ಭೂಮಿ. ಇದು ನಾಶ ಆದರೆ ನಮ್ಮ ಜೀವ ಜಲ ಜಂತು ಎಲ್ಲ ನಾಶ ಆಗ್ತದೆ. ನಮ್ಮ ಈ ವಿಕಿರಣದಿಂದ ವಾತಾವರಣ ಅಂದರೆ ಗಾಳಿ ಜಲ ಎಲ್ಲವೂ ಹಾಳಾಗಿ ನಾನಾಂತ ಮಾರಕ ರೋಗಗಳು ಜನರಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವ ಜಂತುಗಳಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳು ನಿರ್ನಾಮವಾಗಿ ಇದು ಸುಡುಗಾಡು ಆಗುತ್ತದೆ. ಆಮೇಲೆ ಬದುಕೋರು ಯಾರು? ಮುಂದಿನ ನಮ್ಮ ಪೀಳಿಗೆ ಎಲ್ಲಿ ಹೋಗುದು? ನಮ್ಮ ವೃದ್ಧರನ್ನು ಎಲ್ಲಿ ಕೊಂಡೋಗುದು? ಅರ್ಧ ಎಕರೆ ನಾವು ಅವರು ನಮ್ಮ ಸ್ಥಳವನ್ನು ಕ್ರಯಕ್ಕೆ ತಗೊಳ್ಳುವುದಿಲ್ಲ ಸರ್. ಅವರು ಅಲ್ಲಿ ಒಂದು ಟವರ್ ರಿಜಿಸ್ಟ್ರೇಷನ್ ಕಷ್ಟ ಆಗುತ್ತೆ, ಮಾರಾಟ ಕಷ್ಟ ಆಗುತ್ತೆ. ಅದು ಹೌದು ನೋಡಿ, ಎಷ್ಟು ಕಾರಿಡಾರ್ ಅಲ್ಲಿ ಹೋಗ್ತದೆಲ್ಲ ಟವರ್ ಇದು ಮಾತ್ರ ಅವರು ಏನೋ 15% ಹೇಳ್ತಾ ಇದ್ರು, ಈಗ ಸ್ವಲ್ಪ ಜಾಸ್ತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಮಧ್ಯದಲ್ಲಿದ್ದ ಆ ಕಾರಿಡೋರಲ್ಲಿ ಯಾವುದೇ ಮಾಡಲಿಕ್ಕೆ ಏನು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ನೋಡಿ ನಿಮಗೆ ನೀವು ಕಾರಿಡೋರ್ ಆಯ್ತಲ್ಲ, 200 ಮೀಟರ್ ಹೋಗುವಾಗ ಅಲ್ಲೊಂದು ಕಾರ್ನರ್ ಉಳೀತು, ಇಲ್ಲೊಂದು ಕಾರ್ನರ್ ಉಳೀತು. ಆ ಕಾರ್ನರ್ನಲ್ಲಿ ಏನು ಮಾಡೋದು ಆಗ್ತದ? ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಸಿಗುವುದಿಲ್ಲ, ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಕೃಷಿ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾವು ಎಲ್ಲಿ ಹೋಗುದು ಸರ್? ನಮ್ಮ ಸರ್ಕಾರ ಇರಲಿ, ಯಾರಾದರೂ ಇರಲಿ, ಜೈ ಕಿಸಾನ್ ಅಂತ ಹೇಳ್ತಾರೆ. ಆದರೆ ಇಲ್ಲೀಗ ನೋಡುವಾಗ ನಮ್ಮ ರೈತರಿಗೆ ಆಗುವ ಅನ್ಯಾಯ, ಈ ಅನ್ಯಾಯಕ್ಕೆ ಯಾವುದೇ ಪಕ್ಷಗಳು ಇರಲಿ, ಯಾವುದೇ ಪಕ್ಷಗಳು, ಯಾರು ಶಾಸಕರಿರಲಿ, ಯಾರಾದರೂ ಇರಲಿ, ಅವರದ್ದು ಯಾರದು ಒಂದು ಸಪೋರ್ಟ್ ಅಂತ ಇಲ್ಲ. ನಮ್ಮ ಖಾಲಿ ರೈತರು ಎಷ್ಟು ಒಂದು ಕಷ್ಟದಲ್ಲಿದ್ದಾರೆ. ಇಂಥದ್ದು ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಅದಕ್ಕಾಗಿ ನಮ್ಮ ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಜನತೆಗೆ ಕರೆ ಕೊಡುವುದೇನಂದ್ರೆ, ನಾವೆಲ್ಲರೂ ಇನ್ನೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಂತ ಇಲ್ಲಿ ನಿಮ್ಮ TV ಮಾಧ್ಯಮದೊಂದಿಗೆ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ತೇನೆ. ನಮ್ಮ ಹೋರಾಟಕ್ಕೆ ಬಂಧುಗಳೇ, ಈ ಹೋರಾಟ ಉಡುಪಿಯಿಂದ ಕಾಸರಗೋಡಿಗೆ ಹೋಗುವಂಥ 400 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗದ ವಿರುದ್ಧ ನಮ್ಮ ಹೋರಾಟ. ನಾವು ಇವತ್ತು ಕೂಡ ಸ್ಪಷ್ಟ ಮಾಡ್ತಾ ಇದ್ದೇವೆ, 5 ವರ್ಷಗಳಿಂದ ಕೂಡ ನಮ್ಮ ವಿರೋಧ ಇರುವಂಥದ್ದು ಯೋಜನೆಗಲ್ಲ, ಯೋಜನಾ ಮಾರ್ಗ. ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ಕೃಷಿಯನ್ನ, ನಮ್ಮ ತಲಾಂತರದಿಂದ ನಮ್ಮ ಹಿರಿಯರು ನಮಗೆ ಉಳಿಸಿ ಹೋದಂಥ ಕೃಷಿಯನ್ನ ನಾವದನ್ನು ಅಭಿವೃದ್ಧಿಪಡಿಸಿ ಬೆಳೆಸಿದ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವುದಕ್ಕಾಗಿ ನಾವು ಕಾಯ್ದುಕೊಂಡಂತ ನಮ್ಮ ಮಕ್ಕಳ ರೀತಿಯಲ್ಲಿ ಬೆಳೆಸಿದಂಥ ಕೃಷಿಯನ್ನ ನಾಶ ಮಾಡದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಅನ್ನುವಂಥ ಒಕ್ಕರಲ ಬೇಡಿಕೆಯನ್ನ ಕಳೆದ 5 ವರ್ಷಗಳಿಂದ ನಮ್ಮ ಪಂಚಾಯತಿನ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಯಿಂದ ಸಂಸದರವರೆಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಪ್ರಧಾನಮಂತ್ರಿಗೆ, ನಮ್ಮ ರಾಜ್ಯಪಾಲರಿಗೆ, ನಮ್ಮ ರಾಷ್ಟ್ರಪತಿಗಳಿಗೆ ನಮ್ಮ ಒಕ್ಕರಳ ಮನವಿಗಳನ್ನು, ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತಿನವರೆಗೂ ಕೂಡ ಈ ಯೋಜನೆಯ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ನಮ್ಮ ಜನಪ್ರತಿನಿಧಿಗಳು ಆಲೋಚನೆ ಮಾಡಿಲ್ಲ. ನಮ್ಮ ಸರ್ಕಾರ ನಮ್ಮ ಧ್ವನಿಯನ್ನ ಆಲಿಸಿ ಇದಕ್ಕೆ ಪರ್ಯಾಯ ರಸ್ತೆಗಳು ಏನಿದೆ, ಈ ಕೃಷಿ ಭೂಮಿಯನ್ನು ನಾಶಪಡಿಸದೇ ಇರುವಂತ ಅವಕಾಶಗಳನ್ನು ಆಲೋಚನೆ ಮಾಡಿಲ್ಲ. ಇವತ್ತು ನಾವು ನಿರಂತರವಾಗಿ ಹೋರಾಟ, ಇನ್ನೂ ತೀವ್ರ ರೀತಿಯಲ್ಲಿ ನಮ್ಮ ಹೋರಾಟ ಆಗ್ತಾನೇ ಇದೆ. ಕಂಪನಿಯವರ ವಿರುದ್ಧ ಅವರು ಏನೆಲ್ಲ ಸುಳ್ಳು ಮಾಹಿತಿಗಳನ್ನು ನೀಡಿ ದಾರಿ ತಪ್ಪಿಸ್ತಾ ಇದ್ದಾರೆ, ಮಾಧ್ಯಮಗಳ ಮೂಲಕ ಸುಳ್ಳು ಮಾಹಿತಿಗಳನ್ನು ನೀಡಿ ಸಾರ್ವಜನಿಕವಾಗಿ ಒಂದು ಮಾರ್ಗ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಂದಲೆ ಮತ್ತು ಪಾಲಡ್ಕ ಈ ಭಾಗದ ಗ್ರಾಮಸ್ಥರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇವರ ಕೂಗನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವರ ಜಮೀನಲ್ಲೇ ಖಾಸಗಿ ಸಂಸ್ಥೆಗಳು ಯಾವುದೇ ರೀತಿಯಾಗಿರುವಂತಹ ಮುನ್ನೆಚ್ಚರಿಕಾ ನೋಟಿಸ್ ಅನ್ನ ಕೊಡದೆ ಇವರ ಜಮೀನುಗಳನ್ನ ಹಾಡ ಹಗಲೇ ದರೋಡೆ ಮಾಡಿ ತಿಂತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಇವರು ಮಾಡ್ತಾ ಇದ್ದಾರೆ. ಸರ್ಕಾರ ಈಗಲಾದರೂ ಇವರ ನೋವನ್ನ, ಇವರ ಆತಂಕವನ್ನ, ಇವರ ಸಂಕಟವನ್ನ ಕೇಳಿಸ್ಕೊಂಡು ಇದಕ್ಕೊಂದು ಸೂಕ್ತ ಪರಿಹಾರ ಕೊಡಿಸಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.